ಯೋಗಿ ನಾರಾಯಣ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ನನ್ನ ಹೆಸರು ಶ್ರೀರಾಮುಲು, ಅಧ್ಯಕ್ಷರು, ಸೊಸೈಟಿಯ ಅಧ್ಯಕ್ಷರು ಮತ್ತು ಸ್ಥಾಪಕ ನಿರ್ದೇಶಕರು. ಈ ಸೊಸೈಟಿಯನ್ನು ಪ್ರಾರಂಭ ಮಾಡಬೇಕಂತ ಕೇಳಿದ್ರೆ ಕೆಲವು ಕಾರಣಗಳಿರುತ್ತೆ. ನಾನು 1982ರಲ್ಲಿ ಈ ಪೂಜಾರಿ ಲೋನ್ ಮೇಳ ಬಂದಾಗ 2500 ಬೇರೆಯವ್ರ ಮುಖಾಂತರ ಲೋನ್ ಕೆನರಾ ಬ್ಯಾಂಕಲ್ಲಿ ಲೋನ್ ಪಡೆದಿದ್ದೆ. ಸಮಯಕ್ಕೆ ಸರಿಯಾಗಿ ಆ ಲೋನನ್ನು ಮರುಪಾವತಿ ಮಾಡಿದ್ರು ಕೂಡ 2ನೇ ಬಾರಿ ನನಗೆ ಆ ಸಾಲ ಸಿಕ್ಕಿಲ್ಲ. ಕಾರಣ ಗೊತ್ತಿರಲಿಲ್ಲ. ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ. ನಾನು ಹೋಗಿ ಕೇಳಿದಾಗ ನಿಂಗೆ ಬರಲ್ಲ ಹಂಗಂತ ಹೇಳಿದ್ರು. ಯಾಕೆ ಸ್ವಾಮಿ, ನಾನು ಸರಿಯಾಗಿ ಮರುಪಾವತಿ ಮಾಡಿರೋದ್ರಿಂದ ಕೊಡಲ್ವಾ ಏನು ಅಂತ ಸರಿಯಾದ ಉತ್ತರ ಕೊಡಲಿಲ್ಲ. ಆ ಸಮಯದಲ್ಲಿ 1992ರಲ್ಲಿ ನಾವು ಕೋಆರ್ಡಿನೇಷನ್ ಕಮಿಟಿಯನ್ನು ಪ್ರಾರಂಭ ಮಾಡಿದ್ವಿ. ITI, BEL, HAL, HMT, KSRTC, ಬೆಸ್ಕಾಮ್ ಎಲ್ಲ ಸೇರಿ ಒಂದು ಮಾಡಿದ್ವಿ. ಅದರ ಮುಖಾಂತರ ನಾವು ಈ ಸೊಸೈಟಿನ ಪ್ರಾರಂಭ ಮಾಡಬೇಕಂತೇಳಿ ನಾನು ಆವತ್ತು ಅಲ್ಲಿಗೆ ತಿಳಿಸಿದ್ದೆ. ಅದು ಎಲ್ಲರೂ ಸಹಕಾರದಿಂದ 1994ರಲ್ಲಿ ಈ ಸೊಸೈಟಿ ಶ್ರೀ ಯೋಗಿ ನಾರಾಯಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹೆಸರಲ್ಲಿ ಪ್ರಾರಂಭವಾಯಿತು. ಆವತ್ತಿಂದ ಇವತ್ತು ತನಕ ಸೊಸೈಟಿ ಮುಂಚೂಣಿಯಲ್ಲಿದೆ. 1994ರಲ್ಲಿ MS ಸತ್ಯನಾರಾಯಣರವರು ಅಧ್ಯಕ್ಷರಾಗಿ 1 ವರ್ಷ ಕಾಲ 95 ತನಕ ಇದ್ದರು. ತದನಂತರ 95ರಿಂದ 2005ವರೆಗೂ ದೊರೆಸ್ವಾಮಿಯವರು ಅಧ್ಯಕ್ಷರಾಗಿದ್ದರು. ಪ್ರಾರಂಭದಲ್ಲೇ 1994ರಲ್ಲಿ ನನಗೆ ಉಪಾಧ್ಯಕ್ಷರಾಗಿ ಆಗಬೇಕಂತ ಕೇಳಿಕೊಂಡರು. ದೊರೆಸ್ವಾಮಿ ಅವರ ವಯಸ್ಸು ಮತ್ತು ಅವರ ಆಸಕ್ತಿಯನ್ನು ನೋಡಿ ಅವರಿಗೆ ಕೊಡಬೇಕಂತೇಳಿ ತೀರ್ಮಾನಿಸಿದ್ದೆ. ಎಲ್ಲರೂ ಒಪ್ಪಿಕೊಂಡಿದ್ದರು. ಆದರೆ ಅದು ಸರಿಯಾಗಿ ಕೆಲಸ ಮಾಡಿರಲಿಲ್ಲ. ಕಾರಣ 1995ರಿಂದ 2005 ತನಕ ದೊರೆಸ್ವಾಮಿಯರವರು ಅವರು ದೂರ ಆಡಳಿತದಿಂದ ಸೊಸೈಟಿ ಸರಿಯಾಗಿ ನಡ್ಕೊಂಬಂದಿರುವುದಿಲ್ಲ. ಅವರಿಗೆ ಸರಿಯಾದ ಕೆಲಸ ಗೊತ್ತಿರಲಿಲ್ಲ ಮತ್ತು ಅದನ್ನು ಗೊತ್ತಾಗಬೇಕಂತ ಕೇಳಿದ್ರೆ ಪ್ರಯತ್ನ ಮಾಡಿರುವುದಿಲ್ಲ. ನಾನು ಅವರ ವಿರುದ್ಧವಾಗಿ 2 ಬಾರಿ ನಿರ್ದೇಶಕರ ಸಮಯಕ್ಕೆ ರಾಜೀನಾಮೆ ನೀಡಿ ಅವ್ರ ಮುಂದೆ 2005ರಲ್ಲಿ ಒಂದು ಹೊಸ ತಂಡವನ್ನು ಸ್ಥಾಪಿಸಿ ಅವರನ್ನು ಸೋಲಿಸಿ ಬಂದ್ವಿ. 2005ರಿಂದ 10 ತನಕ ನಮ್ಮ ಜೊತೆಗೆ ಇದ್ದವರು ಹೊಸದಾಗಿ ಆಗಿ ಬಂದಿದ್ದ ನಿರ್ದೇಶಕರು ನಮಗೆ ಸಹಕಾರ ನೀಡಿದ ಕಾರಣ ಮತ್ತೆ ನಾವು ಅದನ್ನು ಸರಿಯಾಗಿ ಪ್ರಾರಂಭ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. 2005ರಲ್ಲಿ ಈ ಸೊಸೈಟಿಯ ವಹಿವಾಟು ಬರೀ 92 ಲಕ್ಷಗಳಿತ್ತು. ಆ 92 ಲಕ್ಷಗಳಲ್ಲಿ ಇವತ್ತುವರೆಗೂ ನಾವು 20 ಲಕ್ಷ ಅದನ್ನು ವಸೂಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಲೋನ್ ಪಡೆದವರು ಬೇರೆ ಊರಿಗೆ ಏನು ಸ್ಥಳಾಂತರ ಆಗಿರ್ಬೋದು ಅಥವಾ ಸೂರಿಟಿಗಳು ಯಾರೂ ಸಿಕ್ಕಿಲ್ಲ. ಅದನ್ನು ಆ ಒಂದು 92 ಲಕ್ಷಗಳನ್ನು 20 ಲಕ್ಷ ಹೋದರೆ 72 ಲಕ್ಷಗಳನ್ನು ನಾವು ಇವತ್ತು 50 ಕೋಟಿ ಅಷ್ಟು ತಗೊಂಬಂದಿದ್ವಿ. ಇಲ್ಲಿ 2010ರಿಂದ 2015 ತನಕ ಮತ್ತೆ ಗಲಭೆ, ಆಮೇಲೆ ಇದು ಸೊಸೈಟಿ ಮೇಲೆ ಸರಿಯಾಗಿ ಚುನಾವಣೆ ಮಾಡಲಿಲ್ಲ ಅಂತ ಕೇಸ್ ಆಗಿ ಅದು ಒಂದು 5 ವರ್ಷಗಳ ಕಾಲ ಆಯಿತು. 2020ರಿಂದ 25 ತನಕ ಸೊಸೈಟಿ ಒಳ್ಳೆ ಬೆಳವಣಿಗೆ ಆಗಿದೆ. ಸೊಸೈಟಿಗೆ ಸ್ವಂತ ಕಟ್ಟಡ ಮಾಡಬೇಕಂತ ಪ್ರಯತ್ನ ಮಾಡಿ ಒಂದು ಸ್ಥಳ ಖಾಲಿ ನಿವೇಶನ ಪಡೆದಿದ್ವಿ. NR ಕಾಲೋನಿಯಲ್ಲಿ 6ನೇ ಮುಖ್ಯ ರಸ್ತೆ 7ನೇ ಅಡ್ಡ ರಸ್ತೆಯಲ್ಲಿ. ಅದರಲ್ಲಿ ಕಟ್ಟಡ ಕಟ್ಟಬೇಕಂತ ಒಂದು ಆಸೆ ಇತ್ತು. ಆವಾಗ ಸಿಲ್ವರ್ ಜೂಬ್ಲಿ ಮಾಡಬೇಕು 2019ರಲ್ಲಿ ಅಂತೇಳಿ ನಾವು ಮಾಡಿದಾಗ ಒಂದು ಯೋಚನೆ ಬಂತು, ಸೊಸೈಟಿಗೆ ಕಟ್ಟಡ ಕಟ್ಟಬೇಕಂದ್ರೆ ನಮ್ಮಲ್ಲಿ ಹಣ ಇಲ್ಲ, ಆದ್ದರಿಂದ ನಾವು ಡೊನೇಷನ್ ಕಲೆಕ್ಟ್ ಮಾಡಬೇಕು ಹಂಗಂತೇಳಿ ಪ್ರಾರಂಭ ಮಾಡಿದಾಗ ಮೊಟ್ಟ ಮೊದಲಿಗೆ ನಮ್ಮ MS ರಾಮಯ್ಯ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರು MR ಸೀತಾರಾಮ್ ಅವರು 10 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಮತ್ತು ಬೇರೆಯವರೆಲ್ಲ ಸೇರಿ ಒಂದು 14 ಲಕ್ಷದಷ್ಟು ಘೋಷಣೆ ಆಯಿತು. ಹೌದು, ನನಗೆ ಇಲ್ಲಿ ಉತ್ಸಾಹ ಬಂತು. ಆವತ್ತಿನಿಂದ ನಾವು ಯಾರ್ಯಾರು
1,00,000 ಕೊಟ್ಟರೆ ಸೊಸೈಟಿಯಲ್ಲಿ ಫೋಟೋ ಹಾಕ್ತೀವಿ, 5,000 ಕೊಟ್ಟರೆ ನಾವು ಹೆಸರು ಹಾಕ್ತೀವಿ ಅಂತೇಳಿ ನಾವು ಘೋಷಣೆ ಮಾಡಿದಾಗ ಅದು ಸರಿಯಾಗಿ ಬಂತು. ಆದ್ದರಿಂದ ನಮಗೆ ಸುಮಾರು 80 ಲಕ್ಷ ಅಷ್ಟು ಇಷ್ಟರವರೆಗೂ ನಾವು ಶೇಖರಣೆ ಮಾಡೋಕ್ಕೆ ಅವಕಾಶ ಸಿಕ್ತು. ನಾವು ಹೇಳ್ದಂಗೆ ಅವ್ರಿಗೆ ಫೋಟೋ ಯಾರು 1,00,000 ಕೊಟ್ಟರು ಅವ್ರ ಫೋಟೋಗಳು ನಮ್ಮ ನೆಲಮಗಡಿಯಲ್ಲಿ ಇದೆ, ಆಮೇಲೆ ಹೆಸರು ಕೂಡ ಇದೆ. ಇದರ ಜೊತೆಗೆ ಭವ್ಯವಾದ ಕಟ್ಟಡವನ್ನು ನಾವೇ ಮುಂದೆ ನಿಂತು ಸುಮಾರು ಸೊಸೈಟಿಗೆ 20 ಲಕ್ಷ ಅಷ್ಟು ಉಳಿತಾಯ ಮಾಡಿ ಈ ಕಟ್ಟಡವನ್ನು ಕಟ್ಟಿ ಮುಗಿಸಲಾಯಿತು. 2021 ಆವತ್ತು ಪ್ರಾರಂಭೋತ್ಸವ ಆಯಿತು. ತದನಂತರ ಈ ಸೊಸೈಟಿನ ಬರೋವರೆಲ್ಲ 1.5 ಕೋಟಿ ಆಯಿತಾ, 2.5 ಕೋಟಿ ಆಯಿತಾ ಅಂತ ಕೇಳಿದ್ರು. ಆದರೆ ಈ ಸೊಸೈಟಿ ಕಟ್ಟಿ ಮುಗಿಸೋಕ್ಕೆ 1,05,00,000 ರೂಪಾಯಿ ಆಯಿತು. ಇದರಲ್ಲಿ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಒಂದು ಬ್ಯಾಂಕಿಗೆ ಏನಿರಬೇಕು ಅದೆಲ್ಲ ನಮ್ಮ ಸೊಸೈಟಿಯಲ್ಲಿ ಅಳವಡಿಸ್ಕೊಂಡಿದ್ವಿ. ಬರೋವರೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸೊಸೈಟಿಯಲ್ಲಿ ಸತತವಾಗಿ ನಾವು 13% ಡಿವಿಡೆಂಡ್ ನೀಡ್ತಾ ಇದ್ದೀವಿ. ಯಾರ್ಯಾರು ಹೂಡಿಕೆದಾರರು ಇದ್ದಾರೋ ಅವರಿಗೆಲ್ಲ ಸರಿಯಾಗಿ ಅವರು ಪ್ರತಿ ತಿಂಗಳು 1ನೇ ತಾರೀಕು ಅವರಿಗೆ ಹೋಗಿ ಸೇರುವ ಅವರ ಬಡ್ಡಿಯನ್ನು ಅವರು ಇಲ್ಲೇ ಬಂದು ಅವರು ವಿಡ್ರಾ ಮಾಡ್ಬೋದು, ಅಥವಾ ಬೇರೆ ಬ್ಯಾಂಕ್ಗಳಿಗೆ ನಾವು ಅದನ್ನು ವರ್ಗಾವಣೆ ಮಾಡ್ತೀವಿ. ನಾವು ಈ ಸೊಸೈಟಿಯಲ್ಲಿ 5,000ದಿಂದ 1 ಕೋಟಿ ತನಕ ನಾವು ಸಾಲವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ಸಾಲ ವಿತರಣೆ ಮಾಡಿದಾಗ ಕೆಲವರು ಸರಿಯಾಗಿ ಕಟ್ತಾರೆ, ಸರಿಯಾಗಿ ಕಟ್ಟಲ್ಲ. ಅಂಥವ್ರಿಗೆ ಕಾನೂನು ರೀತಿಯಲ್ಲಿ ಕೈಕೊಂಡು ನಾವು ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲ ರೀತಿಯ ಕಾನೂನು ಕ್ರಮಗಳನ್ನು ಕೊಂಡು ವಸೂಲಿ ಮಾಡ್ತಾ ಇದ್ದೀವಿ. ನಾನು ಇದಕ್ಕೆ ಈ ಸೊಸೈಟಿಗೆ ದಿನನಿತ್ಯ 6 ಗಂಟೆ ಕಾಲ ಕೆಲಸ ಮಾಡುತ್ತೇನೆ. ನಮ್ಮ ಪರಿಶ್ರಮ ಮತ್ತು ಪಾರದರ್ಶಕವನ್ನು ನೋಡಿ ಜನ ಬಂದು ಹೂಡಿಕೆ ಮಾಡ್ತಾರೆ. ನಮಗೆ ಯಾವಾಗ ಸಾಲ ಬೇಕು ಸಾಲದ ಅರ್ಜಿಗಳಿದ್ದು ಆವಾಗ ಮಾತ್ರ ನಾವು ಠೇವಣಿಯನ್ನು ತಗೊಳ್ತೀವಿ, ಇಲ್ಲ ಬೇರೆ ಸಮಯದಲ್ಲಿ ನಾವು ಠೇವಣಿ ತಗೊಂಡಿರಲಿಲ್ಲ. ಆದ್ದರಿಂದ ನಮಗೆ ಏನಾಗುತ್ತೆ ಅಂತ ಕೇಳಿದ್ರೆ ಸರಿಯಾಗಿ ವಸೂಲಿ ಮಾಡಲು ಮತ್ತು ಲಾಭಾಂಶ ತೋರಿಸಲು ಮತ್ತು ಡಿವಿಡೆಂಡ್ ನೀಡಲು ಅವಕಾಶ ಸಿಗುತ್ತೆ. ಪ್ರತಿ ಬೈಲಾ ಪ್ರಕಾರ ಯಾವುದೇ ಲೋಪದೋಷಗಳಿಲ್ಲದೆ ನಾವು ಈ ಸೊಸೈಟಿನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ನಮ್ಮ ನಡವಳಿಕೆಗಳಲ್ಲಿ ಸೊಸೈಟಿಯ ನಡವಳಿಕೆಗಳು ಯಾರು ಒಂದು ತಪ್ಪನ್ನು ಕಂಡು ಹಿಡಿದುಕೊಡೋದು ಆ ಥರ ಒಂದು ಸೊಸೈಟಿನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಾವು ಸಾಲ ನೀಡಲು ಯಾರ ಹತ್ರನೂ 1 ಪೈಸಾ ಕೂಡ ತಗೊಳ್ಳೋದು ಅಲ್ಲ, ಯಾರು ಬೇರೆಯವರು ನಮ್ಮ ಮುಖಾಂತರ ತಗೊಳ್ಳೋಕ್ಕೂ ಬಿಡುವುದಿಲ್ಲ. ಅಷ್ಟು ಟ್ರಾನ್ಸ್ಪರೆನ್ಸಿಯಿಂದ ಸೊಸೈಟಿನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸೊಸೈಟಿ ಪ್ರಾರಂಭ ಮಾಡುವಾಗ ಸತ್ಯನಾರಾಯಣ, ದೊರೆಸ್ವಾಮಿ, ನಾನು, ಹಾಗಾದರೆ ಶ್ರೀರಾಮುಲು, ದೇವರಾಜು, ಆಮೇಲೆ ತಮ್ಮಯ್ಯ ಇವರೆಲ್ಲ ಇದ್ದರು. ಅದು ತರದ ನಂತರ ಈಗ 2005 ಎಲೆಕ್ಷನ್ನು, 2010 ಎಲೆಕ್ಷನ್ನು ಮತ್ತು 2015, 2020ರಲ್ಲಿ ಎಲ್ಲ ಚುನಾವಣೆಯಲ್ಲಿ ಗೆದ್ದು ಬಂದಿವೆ. 2020ರಲ್ಲಿ ನಾವು ಬೇರೆಯವ್ರನ್ನ ಕೇಳಿಕೊಂಡಾಗ ನಾವು ಅವಿರೋಧವಾಗಿ ಆಯ್ಕೆ ಆಗಿದ್ವಿ. 2025 ಹಾಗಂದರೆ ಈ ವರ್ಷ ಅನಿವಾರ್ಯ ಕಾರಣ ಸೊಸೈಟಿ ಒಂದು ಚುನಾವಣೆ ನಡೆಸಬೇಕಾಗಿತ್ತು. ಇಬ್ಬರಿಗೆ ಮಾತ್ರ, ಬೇರೆಯವರೆಲ್ಲ ರಿಸರ್ವೇಷನ್ ಎಲ್ಲ ನಾವು ಅವಿರೋಧವಾಗಿ ಆಯ್ಕೆ ಆಗಿದ್ದರು. ಅದೇ ಥರ ನಮ್ಮ ಸೊಸೈಟಿ ಪಾರದರ್ಶಕವಾಗಿದೆ. ಬೇರೆ ಸೊಸೈಟಿಗಂತ ನಾವು ಹೋಲಿಕೆ ಮಾಡಿದ್ರೆ ನಮ್ಮ ಸೊಸೈಟಿ ಒಳ್ಳೆಯ ಹೆಸರಿದೆ. ಆಮೇಲೆ ಈಗಿನ ನಡುವೆ ಸುಮಾರು ಕೋಆಪರೇಟಿವ್ ಬ್ಯಾಂಕ್ಗಳಾಗಲಿ ಅಥವಾ ಕೋಆಪರೇಟಿವ್ ಸೊಸೈಟಿಗಳಾಗಲಿ ಏನಾಗಿದೆ ಅಂತ ಕೇಳಿದ್ರೆ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಹೂಡಿಕೆದಾರರಿಗೆ ಬಡ್ಡಿ ನೀಡುವುದಿಲ್ಲ, ಆಮೇಲೆ ಮೆಂಬರ್ಸ್ಗಳಿಗೆ ಡಿವಿಡೆಂಡ್ ಕೊಡುವುದಿಲ್ಲ. ಆದರೆ ನಾವು ಯಾವುದೋ ಒಂದು ರೀತಿಯಲ್ಲಿ ಯಾವ ತಪ್ಪುಗಳನ್ನು ಮಾಡಿಲ್ಲ, ಎಲ್ಲ ಸರಿಯಾಗಿ ಪಡಿಸ್ಕೊಂಡು ಸೊಸೈಟಿನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಾದಮೇಲೆ ನಾವು ಜನಗಳನ್ನ ನೋಡಿ ನಾವು ಸಾಲವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಒಂದು ಇಬ್ಬರು ಮೂವರು ಸರಿಯಾಗಿ ಕಟ್ಟಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಪಡಿಸ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ. ಈ ಸೊಸೈಟಿ ಚೆನ್ನಾಗಿ ನಡೆಯೋದ್ರಿಂದ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಅವರು ಉತ್ತಮ ಸಹಕಾರ ಸಂಘ ಅಂತ ಹೇಳಿ 2009ರಲ್ಲಿ ನಮಗೆ ಉತ್ತಮ ಸಹಕಾರ ಸಂಘ ಅಂತ ಒಂದು ಅವಾರ್ಡನ್ನು ನೀಡಿದೆ. ಈ ಸೊಸೈಟಿ ಇಷ್ಟು ಶ್ರಮಪಟ್ಟು ಬೆಳೆಸಿದ್ದಕ್ಕೆ
ಕರ್ನಾಟಕ ಸರ್ಕಾರ ನನಗೆ ಕರ್ನಾಟಕ ಸಹಕಾರ ರತ್ನವನ್ನು 2020ರಲ್ಲಿ ನೀಡಿದೆ. ಇದು ನಿಜವಾಗಿ ನನಗೆ ಉತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತ ನನಗೆ ಎಲ್ಲ ರೀತಿಯಲ್ಲೂ ಉತ್ಸಾಹ ಬರ್ತಾ ಇದೆ. ಇದರ ಜೊತೆಗೆ ನಮಗೆ ಇಷ್ಟರವರೆಗೂ ಒಂದು ಸರಿಯಾದ ಸಿಬ್ಬಂದಿ ವರ್ಗದರಾಗಲಿ ಅಥವಾ ನಮ್ಮ ಮುಖ್ಯ ನಿರ್ವಾಹಕರು ಇಲ್ದೇನೆ ಈ ಸೊಸೈಟಿನ ಈ ಒಂದು ಅಂತಸ್ತಕ್ಕೆ ತಗೊಂಬಂದಿದ್ವಿ. ಇದು ಇನ್ನೂ ಬೇರೆ ಬೇರೆ ಕಡೆ ಇದು 100 ಕೋಟಿ ಆಗಬೇಕಾಗಿತ್ತು. ನಮ್ಮ ಜೊತೆಗೆ ಇರೋ ನಿರ್ದೇಶಕರು ಎಲ್ಲ ಪ್ರಯತ್ನ ಮಾಡಿದರೆ 100 ಕೋಟಿ ಆಗ್ಬೋದಾಗಿತ್ತು. ಹಾಗೆಯೇ ಇನ್ನೂ ಒಂದು 2 ಶಾಖೆಗಳು ನಾವು ಕರೆಯಬಹುದಾಗಿತ್ತು. ಮುಂದಿನ ದಿನಗಳಲ್ಲಿ ಇದೆಲ್ಲ ನಾವು ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ತೀವಿ. ನನ್ನ ಜೊತೆಗೆ ಇಷ್ಟರವರೆಗೂ ಸುಮಾರು 2012ರಿಂದ ಇಷ್ಟರವರೆಗೂ ನಮಗೆ ಎಲ್ಲ ರೀತಿಯ ಸಹಕಾರ ನೀಡುವುದು ಶ್ರೀಮಾನ್ ತುಳಸಿದಾಸ್ ಅವರು ನಮ್ಮ ಜೊತೆಗೆ ಇಷ್ಟರವರೆಗೂ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ನನಗೆ ಎಲ್ಲ ಬೇಕಾದ ಸಹಕಾರ ನೀಡುತ್ತಾರೆ. ಈಗ 2025 ಚುನಾವಣೆಯಲ್ಲಿ ಎಲ್ಲ 9 ಜನನ ಕೈ ಬಿಟ್ಟು ಹಲಬರನ್ನ ಬಿಟ್ಟು ಎಲ್ಲ 9 ಜನನ ಹೊಸಬರಿಗೆ ಹಾಕ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ತಗೊಂಡೋಗ್ತೀವಿ. ನಮ್ಮ ಜನಾಂಗದವರು ಆಗಲಿ ಬೇರೆ ಜನಾಂಗದವರಾಗಲಿ ಇಲ್ಲಿ ಸದಸ್ಯತ್ವವನ್ನು ಪಡೆದು ಮತ್ತು ಇದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಹೂಡಿಕೆ ಮಾಡಿ ನಮಗೆ ಒಳ್ಳೆ ಸಾಲ ನೀಡಲು ಅವಕಾಶ ನೀಡಿಕೊಡ್ಬೇಕಂತ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಡಿವಿಡೆಂಡ್ ಬರೋಕ್ಕೆ ಎಲ್ಲ ಥರ ಪ್ರಯತ್ನ ಮಾಡಿ ಅಧಿಕ ಡಿವಿಡೆಂಡನ್ನು ಕೊಡಲು ನಾವು ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿ ತಾವೆಲ್ಲರೂ ದಯವಿಟ್ಟು ಸಹಕಾರ ನೀಡಿ ಸೊಸೈಟಿಗೆ ಸದಸ್ಯರಾಗಬೇಕೆಂದು ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು BG ಕೃಷ್ಣಮೂರ್ತಿ ಅಂತ. ಶ್ರೀ ಯೋಗಿ ನಾರಾಯಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರಲ್ಲಿ ನಾನು ನಿರ್ದೇಶಕನಾಗಿದ್ದೀನಿ. ಈ ಸೊಸೈಟಿ 1994ನೇ ಇಸ್ವಿಯಿಂದ ಇದುವರೆ ತನಕ ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಸೊಸೈಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶ್ರೀರಾಮುಲು ಅವರ ಅವಿಶ್ರಮ ಫಲದಿಂದ ಈ ಅಭಿವೃದ್ಧಿ ಹೊಂದ್ತಾ ಇದ್ದೀವಿ. ಅವರ ಶ್ರಮದಿಂದ ಈ ನಮ್ಮ ಸೊಸೈಟಿ ಸುಮಾರು 50 ಕೋಟಿ ಬಂಡವಾಳನ ಇವಾಗ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದೆ ಸೊಸೈಟಿ. ಇನ್ನು ಮುಂದಿನ 5 ವರ್ಷಗಳಲ್ಲಿ ನಮ್ಮ ಅಧ್ಯಕ್ಷರ ಗುರಿ ಏನು ಅಂತಂದರೆ ಈ ಸೊಸೈಟಿ 100 ಕೋಟಿ ವಹಿವಾಟನ್ನು ನಡೆಸಬೇಕು ಅಂತ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಅವರೊಂದಿಗೆ ಖಂಡಿತ ಇರುತ್ತೆ. ಅವರ ಧ್ಯೇಯೋದ್ದೇಶ ಏನಿದೆಯೋ ಅದು ಖಂಡಿತ ಈಡೇರುತ್ತೆ. ಬನ್ನಿ, ನಮ್ಮ ಸೊಸೈಟಿಗೆ ಬನ್ನಿ, ಧೈರ್ಯವಾಗಿ ನೀವು ಇನ್ವೆಸ್ಟ್ ಮಾಡಿ. ನಿಮ್ಮ ದುಡ್ಡಿಗೆ ಯಾವತ್ತೂ ಇದಾಗಲ್ಲ. ನಮ್ಮಲ್ಲಿ ಹಲವಾರು ಠೇವಣಿಗಳಿದೆ. ಸೊಸೈಟಿಗೆ ಬಂದರೆ ಎಲ್ಲದನ್ನೂ ನಿಮಗೆ ಅದರದ್ದು ಬಗ್ಗೆ ನಿಮಗೆ ಮಾಹಿತಿನ ನಮ್ಮ ಸಿಬ್ಬಂದಿ ವರ್ಗ ನೀಡ್ತಾರೆ. ಆದ್ದರಿಂದ ಈ ಸೊಸೈಟಿ ಅಭಿವೃದ್ಧಿ ಆದರೆ ತಾವೂ ಅಭಿವೃದ್ಧಿ ಆಗ್ತೀರಾ. ಇದು 31ನೇ ವರ್ಷ ನಡೀತಾ ಇದೆ. ಇನ್ನೂ ಹಲವಾರು ವರ್ಷಗಳು 100 ವರ್ಷ ನಡಿಬೇಕು ಅಂತ ನಮ್ಮ ಮಹದಾಸೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರಗಳು ಬೇಕು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ಯೋಗಿ ನಾರಾಯಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷನಾಗಿ ನಮ್ಮ ನೇತೃತ್ವ ವಹಿಸಿರ್ತಕ್ಕಂಥ ಶ್ರೀರಾಮುಲು ಅವರ ಜೊತೆಗೂಡಿ 2012ರಿಂದ ನಾನು ಇಲ್ಲಿ ಇವ್ರಿಗೆ ಸಹಕಾರದಿಂದ ಇಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಈಗಾಗಲೇ ತಿಳಿಸಿರುವಂತೆ ನಮ್ಮ ಅಧ್ಯಕ್ಷರು ಶ್ರೀರಾಮುಲು ಅವರು ಈ ಸೊಸೈಟಿ ಬೆಳೆಯಲು ಏಳಿಗೆ ಆಗಲು ಭಾಳ ಪರಿಶ್ರಮ ಪಟ್ಟಿರುತ್ತಾರೆ. ಅವರು ಪರಿಶ್ರಮದಿಂದ ಇವತ್ತೊಂದು ದಿವಸ ಏನು 94 ಲಕ್ಷ ವಹಿವಾಟು ಇದ್ದದನ್ನು ಇವತ್ತು 50 ಕೋಟಿವರೆಗೂ ತರೋದಕ್ಕೆ
ಅವ್ರದ್ದು ಸತತ ಪ್ರಯತ್ನ. ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತು ಪೂರ್ತಿ ಅವರು ಈ ಸಹಕಾರ ಸಂಘ ಬೆಳೆಯೋದಕ್ಕೆ ತೊಡಗಿಸ್ಕೊಂಡಿರುತ್ತಾರೆ. ಅವ್ರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಕಮ್ಮಿ ಅನ್ನಿಸುತ್ತೆ. ಆದ್ದರಿಂದ ತಾವೆಲ್ಲರೂ ಈಗಾಗಲೇ ನಮ್ಮ ಶ್ರೀರಾಮುಲು ಅವರು ತಿಳಿಸಿರೋ ಥರ ಈ ಸೊಸೈಟಿ ಏಳಿಗೆಗೆ ತಾವೆಲ್ಲ ಸಹಕಾರ ಕೊಡ್ತೀರಾ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನೀವು ಈ ಸೊಸೈಟಿಲಿ ಧೈರ್ಯವಾಗಿ ತಮ್ಮೆಲ್ಲ ಕೊಡುಗೆಗಳನ್ನು ಕೊಟ್ಟು ಸಹಕಾರ ಕೊಟ್ಟು ಈ ಸೊಸೈಟಿ ಬೆಳವಣಿಗೆ ಆಗೋದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.